ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋಗಿರೋದು ನಿಮಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಕಾಟೇರ ಮನೆ ಫುಡ್ಗೆ ಅಷ್ಟೊಂದು ಪಟ್ಟು ಹಿಡಿದಿರೋದೇಕೆ, ಹಠಕ್ಕೆ ಬಿದ್ದಿರೋದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ದರ್ಶನ್ 6 ಅಡಿ ಕಟೌಟು, ಜಬರ್ದಸ್ತ್ ಮೈಕಟ್ಟು, ಜಿಮ್ ಬಾಡಿ, ಕಲ್ಲು ಬಂಡೆಯಂತ ದೇಹ, ನೋಡೋಕೆ ಪೈಲ್ವಾಂತರ ಇರೋ ದಾಸನಿಗೆ ಫಿದಾ ಆಗದವರೇ ಇಲ್ಲ. ದರ್ಶನ್ ಅಂದ್ರೇನೆ ದೈತ್ಯ ದೇಹ. ಭೂಪತಿಯ ಫಿಸಿಕ್ಗೆ, ಕಾಟೇರನ ಮೈಕಟ್ಟಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಇದೇ ಕಾರಣಕ್ಕೆ ದರ್ಶನ್ ತಮ್ಮ ದೇಹದಾಢ್ಯಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೆಂತ ಬ್ಯುಸಿ ಶೆಡ್ಯೂಲ್ ಇದ್ರೂ ಜಿಮ್ಗೆ ಹೋಗಿ ಬೆವರು ಸುರಿಸ್ತಾರೆ. ಆದ್ರೀಗ ಜೈಲು ಹಕ್ಕಿಯಾಗಿರೋ ಭೂಪತಿ ದಿನ ಕಳೆದಂತೆಲ್ಲ ಸುರಗಿ ಹೋಗ್ತಿದ್ದಾರೆ. ದರ್ಶನ್ ಮನೆಯೂಟಕ್ಕೆ ಪಟ್ಟು ಹಿಡಿದಿರೋದೇಕೆ? ಜೈಲಿನಲ್ಲಿ ದಾಸ ಸೊರಗಿ ಹೋಗಲು ಕಾರಣ ಏನು? ಸೆರೆವಾಸದಿಂದ ದರ್ಶನ್ ದಿನದಿನಕ್ಕೂ ಸೊರಗಿ ಹೋಗ್ತಿದ್ದಾನೆ. ನೋಡೋಕೆ ಆನೆ ತರ ಇದ್ದ ಭೂಪತಿ ದಿನ ಕಳೆದಂತೆಲ್ಲ ತೂಕ ಕಳೆದುಕೊಳ್ತಿದ್ದಾನೆ. ವೇಟ್ ಲಾಸ್ ಆಗ್ತಿರೋದು ಸಾರಥಿಯನ್ನ ಕಂಗಾಲಾಗುವಂತೆ ಮಾಡಿದೆ. ಅಷ್ಟಕ್ಕೂ ದಾಸ ಹೀಗೆ ಸೊರಗಿ ಹೋಗ್ತಿರೋದಕ್ಕೆ ಏನ್ ಕಾರಣ ಹೇಳ್ತೀವಿ ನೋಡಿ. ಜೈಲಿನಲ್ಲಿ ತೂಕ ಕಡಿಮೆ ಆಗ್ತಿರೋ ಬಗ್ಗೆ ಖುದ್ದು ನಟ ದರ್ಶನ್ ಜೈಲು ಅಧಿಕಾರಿಗಳ ಬಳಿ ತನ್ನ ಆತಂಕವನ್ನ ತೋಡಿಕೊಂಡಿದ್ದಾನೆ. ಹೊರಗಡೆ ಪ್ರತಿನಿತ್ಯ ಜಿಮ್ನಲ್ಲಿ ಬೆವರು ಸುರಿಸ್ತಾ ಇದ್ದ ಸಾರಥಿ ಈಗ ಜೈಲಿನಲ್ಲಿ ವರ್ಕೌಟ್ ಮಾಡಲಾಗದೆ ಕಂಗಾಲಾಗಿದ್ದಾನೆ. ಜಿಮ್ನಲ್ಲಿ ಪ್ರೋಟೀನ್ ತೆಗೆದುಕೊಂಡು ದೇಹ ಬೆಳೆಸಿದ್ದ ಭೂಪತಿ ಈಗ ಸೆರೆಮನೆಯಲ್ಲಿ ಯಾವ ಪ್ರೋಟೀನ್ ಇಲ್ಲದೆ ಸೊರಗಿ ಹೋಗ್ತಿದ್ದಾನೆ. ಒಂದಲ್ಲ ಎರಡಲ್ಲ ದರ್ಶನ್ ಬರೋಬ್ಬರಿ 10 ಕೆಜಿ ತೂಕ ಕಳೆದುಕೊಂಡಿದ್ದಾನೆ. ಹೀಗೆ ದಿನ ದಿನಕ್ಕೂ ಸಣ್ಣ ಆಗ್ತಿರೋದ್ರಿಂದ ಗಾಬರಿ ಆಗ್ತಿರೋ ಕಾಟೇರ ಪ್ರೋಟೀನ್ ಯುಕ್ತ ಮನೆಯೂಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾನೆ. ನೋಡಿದಿರಲ್ವಾ ದರ್ಶನ್ ಮನೆ ಊಟಕ್ಕೆ ಪಟ್ಟು ಹಿಡಿದಿರೋದು ಯಾಕೆ ಅಂತ. ಭೂಪತಿಗೆ ಮನೆಯೂಟ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಜೈಲು ಪಾಲಾಗಿರೋದ್ರಿಂದ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತುಬಿಟ್ಟಿದೆ. ಹಾಗಂತ ದರ್ಶನ್ ರಿಲೀಸ್ ಆದ್ರೂ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ. ಅದ್ಯಾಕಂತೀರಾ? ಈ ಸ್ಟೋರಿ ನೋಡಿ. ಡೆವಿಲ್ ದರ್ಶನ್ ಬಹು ನಿರೀಕ್ಷಿತ ಸಿನಿಮಾ. ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದ ಚಿತ್ರ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸಬೇಕಿತ್ತು. ಆದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ದಾಸ ಅಂಧರಾಗಿ ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಇನ್ನೂ ಕೂಡ ಬಾಕಿ ಇತ್ತು. ಕೆಲ ಸೀನ್ಗಳ ಚಿತ್ರೀಕರಣ ಪೆಂಡಿಂಗ್ ಇತ್ತು. ಆದ್ರೆ ಇದೆಲ್ಲ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಪಾಲಾಗಿದ್ದಾನೆ. ಬೇಲ್ ಮೇಲೆ ದರ್ಶನ್ ರಿಲೀಸ್ ಆಗೋಕೆ ಕಾಟೇರಿನ ಅಭಿಮಾನಿಗಳು ಡೆವಿಲ್ ಸಿನಿಮಾದ ನಿರ್ಮಾಪಕರು ಕಾಯ್ತಾ ಇದ್ದಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ದರ್ಶನ್ ಬೇಲ್ ಮೇಲೆ ರಿಲೀಸ್ ಆದ್ರೂ ಕೂಡ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗೋದು ಡೌಟ್. ದರ್ಶನ್ ರಿಲೀಸ್ ಆದ್ರೂ ಡೆವಿಲ್ ಚಿತ್ರಕ್ಕೆ ಸಂಕಷ್ಟ. ದಾಸನಿಗೆ ಬೇಲ್ ಸಿಕ್ಕಿದ್ರೆ ಪಾಸ್ಪೋರ್ಟ್ ವಶಕ್ಕೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬೇಲ್ ಮೇಲೆ ಬಿಡುಗಡೆಯಾದ್ರೂ ಡೆವಿಲ್ ಚಿತ್ರಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ ಡೆವಿಲ್ ಚಿತ್ರದ ಕೊನೆಯ ಶೂಟಿಂಗ್ ಶೆಡ್ಯೂಲ್ ಆಗಿದ್ದು ಬ್ಯಾಂಕಾಕ್ನಲ್ಲಿ. ಒಂದ್ ವೇಳೆ ದರ್ಶನ್ ಬೇಲ್ ಮೇಲೆ ಜೈಲಿನಿಂದ ಹೊರಬಂದ್ರೆ ಬ್ಯಾಂಕಾಕ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಕಾರಣ ಮೊದಲೇ ಕೊಲೆ ಕೇಸ್ ಆಗಿರೋದ್ರಿಂದ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಲಾಗುತ್ತೆ. ಹೀಗಾಗಿ ಸಾರಥಿಗೆ ಜಾಮೀನು ಸಿಕ್ಕರೆ ಆತನ ಪಾಸ್ಪೋರ್ಟ್ ನನ್ನ ವಶಕ್ಕೆ ಪಡೆಯಲಾಗುತ್ತೆ. ಇದೇ ಕಾರಣಕ್ಕೆ ದರ್ಶನ್ ಬಿಡುಗಡೆಯಾದ್ರೂ ದೇಶ ಬಿಟ್ಟು ಹೋಗೋಕೆ ಆಗಲ್ಲ. ಹೀಗಾಗಿ ದರ್ಶನ್ ಹೊರಬಂದ್ರು ಡೆವಿಲ್ ಚಿತ್ರತಂಡಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ದರ್ಶನ್ ಟೈಮೇ ಸರಿ ಇಲ್ವೋ ಏನೋ, ಏನೇ ಮಾಡಿದ್ರೂ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾ ಇರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದಾದ್ಮೇಲೆ ಮತ್ತೆ ಹೋರಾಟ ತೆಗೆದುಕೊಳ್ತೇವೆ. ಇಲ್ಲಿಂದ ಮೈಸೂರು ತನಕ ಪಾದಯಾತ್ರೆ ಕೂಡ ಮಾಡ್ತೇವೆ. ಈಗ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಯಾವತ್ತಿಂದ ಅಥವಾ ಎಷ್ಟು ದಿನ ಮತ್ತು ಯಾವ ರೀತಿ ಇರುತ್ತೆ ಸರ್? ಅದ್ರ ಹೋರಾಟ ಏನಾದರೂ ಪ್ರತಿಫಲ ಸಿಗುತ್ತೆ ಅನ್ಸುತ್ತೆ? ಅಂದಾಜು ಸೋಮವಾರದಿಂದ ನಾವು ಶುರು ಮಾಡ್ಬೇಕಂತೆ. ಇನ್ನೂ ಫೈನಲ್ ಮಾಡಿಲ್ಲ. ಮೋಸ್ಟ್ಲಿ ಸೋಮವಾರದಿಂದ ಮಾಡ್ತೀವಿ. ಬೆಂಗಳೂರು ಟು ಮೈಸೂರು ಯಾವ ರೀತಿ ಸರ್? ಬೆಂಗಳೂರಿಂದ ಮೈಸೂರು ತನಕ ಎಲ್ಲ ಶಾಸಕರುಗಳು ಅಥವಾ ಯಾವ ರೀತಿ ಮುಖಂಡರುಗಳು ಯಾವ ರೀತಿ ಅಂತ ಸರ್? ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ಬರ್ತಾರೆ ಎಲ್ಲರೂ ಪ್ರಮುಖರನ್ನ ಕರ್ಕೊಂಡು ಪಾದಯಾತ್ರೆ ಮಾಡ್ತೀವಿ. ಇದು ಅರವಿಂದ್ ಬೆಲ್ಲದರ ಮಹತ್ವದ ಹೇಳಿಕೆ. ಅಂದರೆ ಸೋಮವಾರ ನಂತರ ಪಾದಯಾತ್ರೆ ಸಂಬಂಧಪಟ್ಟ ನಂತರ ಒಂದು ರಾಜಕೀಯ ಸಂಚಲನ ಕಾರಣ ಆಗುತ್ತೆ. ನೋಡಬೇಕಿದು ನಾನಾ ರೀತಿ ರಾಜಕೀಯ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರಲ್, ಬೆಂಗಳೂರು. ಮೂಡ ಹಗರಣ ಸಂಬಂಧಪಟ್ಟಂತೆ ಚರ್ಚೆಗೆ ಆಗ್ರಹಿಸಿ ಬಿಜೆಪಿ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ದು. ಈ ಬಗ್ಗೆ ಮಾತಾಡೋಕ್ಕೆ ಮುಖಂಡರಾದಂಥ ಅರ್ಗಾಗ್ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಬಿಜೆಪಿ ನಿರ್ಧಾರ ಮಾಡಿದ ಪ್ರಮುಖ ಏನು ಸರ್? ನೋಡಿ ಸರ್, ಮೈಸೂರು ಮೂಡ ಹಗರಣದ ರೂವಾರಿ ಮುಖ್ಯಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ. ನಮ್ಮ ಮನೆತನದಿಂದ
ಅದನ್ನು ತೊಗೊಂಡಿದ್ದೀವಿ ಅಂತ, ಇಷ್ಟು ಸೈಟ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ ಮತ್ತು ಭೂಮಾಲೀಕರು ಯಾರಿದ್ದಾರೆ ಅವ್ರನ್ನೂ ಕೂಡ ವಂಚಿಸಿದ್ದಾರೆ ಇವರು. ಅವ್ರು ಈಗಲೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೇ ಅವರ ಬ್ರದರ್ ಒಬ್ಬರ ಹತ್ರ ಬರ್ಸ್ಕೊಂಡಿದ್ದಾರೆ ಇವರು. ಹಾಗಾಗಿ ಇದು ಚರ್ಚೆ ಆಗಬೇಕು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ, ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿ ಹಗರಣದಿಂದ ಹೊರಗೆ ಬರಬೇಕು, ಹಗರಣ ಮುಕ್ತ ಆಗಿರಬೇಕು. ಹಗರಣವನ್ನು ಹೊತ್ಕೊಂಡು ಆ ಚೇರಲ್ಲಿ ಕೂರಬಾರ್ದು ಒಬ್ಬ ಮುಖ್ಯಮಂತ್ರಿ. ಇದು ಒಳ್ಳೆಯದಾಗೋದಿಲ್ಲ. ಜನಕ್ಕೆ ರೋಲ್ ಮಾಡೆಲ್ ಆಗಿರಬೇಕಂತಕ್ಕಂಥ ಮುಖ್ಯಮಂತ್ರಿ ಇವತ್ತು ಮೂಡ ಹಗರಣದಲ್ಲಿ ಒಳಗೊಂಡಿದ್ದಾರೆ ಅನ್ನುವಂಥದ್ದು ನಮ್ಮದು. ಈ ಹಗರಣ ಪ್ರಾರಂಭ ಆದ ತಕ್ಷಣ ನಗರಾಭಿವೃದ್ಧಿ ಸಚಿವರನ್ನು ಮೈಸೂರಿಗೆ ಹೆಲಿಕಾಪ್ಟ್ರಲ್ಲಿ ಕಳಿಸಿ ಅಲ್ಲಿರ್ತಕ್ಕಂಥ ಮೂಡದಲ್ಲಿರ್ತಕ್ಕಂಥ ರೆಕಾರ್ಡ್ಗಳನ್ನು ಹೊತ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಏನೇನು ಟ್ಯಾಂಪರ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಪರವಾಗಿ. ಯಾಕೆಂದರೆ ರೆಕಾರ್ಡ್ನಲ್ಲಿ ಇವರು ಅಪರಾಧಿ ಅಂತ ಹೇಳುವಂಥದ್ದು ಸಾಬೀತಾಗ್ತದೆ. ಅದನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಒಟ್ಟು ರಾಜ್ಯದ ಎಲ್ಲ ಮೀಡಿಯಾಗಳ ಕಡೆಯಿಂದ ಇಡೀ ರಾಜ್ಯದಾದ್ಯಂತ ಇದು ಸುದ್ದಿಯಾಗಿದೆ. ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನಾವು ವಿರೋಧ ಪಕ್ಷವಾಗಿ ಇದನ್ನು ಖಂಡಿಸ್ತೇವೆ ಮತ್ತು ಇದರ ಬಗ್ಗೆ ಡಿಬೇಟ್ ಆಗಬೇಕು, ಚರ್ಚೆ ಆಗಬೇಕು. ನಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ನಾವು ಸದನದ ಒಳಗಡೆ ಮಂಡಿಸಬೇಕು ಅಂತೇಳಿ ಹೇಳಿ ಇದ್ವಿ. ಇದನ್ನು ನಿಲುವಳಿ ಸೂಚನೆ ಕೊಟ್ಟರೆ ಇವತ್ತು ಸ್ಪೀಕರ್ ಸ್ಥಾನದಲ್ಲಿದ್ದಂಥ UT ಖಾದರ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಹೇಸಿಗೆ ಮತ್ತು ನಾಚಿಕೆ ತರ್ತಾ ಇದೆ. ಪಾರ್ಲಿಮೆಂಟರಿ ಡೆಮೋಕ್ರಸಿನಲ್ಲಿ ಸ್ಪೀಕರ್ ಸ್ಥಾನ ತುಂಬ ದೊಡ್ಡದು. ಅವರು ಇವತ್ತು ನಡ್ಕೊಂಡಿರ್ತಕ್ಕಂಥ ರೀತಿ ಖಂಡಿತ ಒಳ್ಳೆಯದಲ್ಲ. ಅಮರಾವತಿ ಧರಣಿಗೆ ನಿರ್ಧಾರ ಮಾಡಿರುವಂಥದ್ದು ಇಂದಿನಿಂದ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ, ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಿಯಾಕ್ಷನ್ ಅಹೋರಾತ್ರಿ ಧರಣಿ ಆದ ಬಳಿಕ ಈಗ ಬೆಳಗ್ಗೆ ಇದು ನೋಡಿ ಎಲ್ಲ ಶಾಸಕರು ಕೂಡ ಅಲ್ಲೇ ವಾಕಿಂಗು ಜಾಗಿಂಗು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅಂದರೆ ಕಂಟಿನ್ಯೂ ಆಗುತ್ತೆ ಈ ಧರಣಿ ಅಂತ. ಮೂಡ ಹಗರಣವನ್ನ ಪ್ರಮುಖ ಅಸ್ತ್ರ ಮಾಡಿಕೊಂಡು ನಿರಂತರವಾಗಿ ಧರಣಿ, ಪ್ರತಿಭಟನೆಗಳು, ಮತ್ತೊಂದು ಕಡೆ ಪಾದಯಾತ್ರೆಯ ನಿರ್ಧಾರ ಇದೆಲ್ಲವೂ ಕೂಡ ಪ್ಲಸ್ ಆಗಬಹುದು ಬಿಜೆಪಿ ಪಾಳ್ಯಕ್ಕೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಗಳು. ಸಿಎಂ ಸಿದ್ದರಾಮಯ್ಯನವರು ನೇರ ಇನ್ವಾಲ್ವ್ಮೆಂಟ್ ಇದೆಯಾ ಈ ಹಗರಣದಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹೌದು, ಅವರ ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಫೋರ್ಜರಿ ಮಾಡಿ ದಾಖಲೆಗಳನ್ನ ಭೂಮಿ ಕಬಳಿಕೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ನೋಡ್ತಾ ಇದ್ವಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ನೈತಿಕತೆಯ ವಿಚಾರ ಬಂದಾಗ ಅವ್ರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅಷ್ಟು ಈಸಿನಾ ಅನ್ನೋದು ಪ್ರಶ್ನೆ. ಬಹುತೇಕ ಬಿಜೆಪಿ ನಾಯಕರು ಕೂಡ ಈ ಮೂಡ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಗೋಲ್ಮಾಲ್ ಆಗಿದೆ. ಬಹುತೇಕ ಬಿಜೆಪಿ ಶಾಸಕರು ಕೂಡ ಆ ಭಾಗದಲ್ಲೆಲ್ಲ ಸೈಟ್ ಖರೀದಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಹಾಗಾಗಿ ತನಿಖೆ ಆದ್ರೆ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ ಅಂದ್ರೂ ಕೂಡ ಬಿಜೆಪಿ ನಾಯಕರ ಆರೋಪ ಏನಂದ್ರೆ ದಲಿತ ಸೈಟ್ಗಳನ್ನ ಫೋರ್ಜರಿ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಈ ಹಿಂದೆ ಹೇಗಾಗಿತ್ತು ಅಂದ್ರೆ ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ. ಎಲ್ಲೋ ಸೈಟ್ ಕೊಟ್ಟಿದ್ದಾರೆ, ಎಲ್ಲೋ ಭೂಮಿ ಕೊಟ್ಟಿದ್ದಾರೆ, ಇನ್ನೆಲ್ಲೋ ಸೈಟ್ ತೆಗೆದುಕೊಂಡಿದ್ದಾರೆ. ಅದರ ಬೆಲೆ ಕಂಪೇರ್ ಮಾಡಿದಾಗ ಕೋಟಿ ಕೋಟಿ ಹಣ ಗುಳುಮಾಗಿದೆ ಸಿಎಂ ಸಿದ್ದರಾಮಯ್ಯನವರು